Dear friends, today may the Lord bless you according to Proverbs 3:33. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ಜ್ಞಾನೋಕ್ತಿಗಳು 3:33ನೇ ವಚನದಲ್ಲಿ ಬರೆದಿರುವಂತೆ ಆಶೀರ್ವದಿಸಲಿ. Here the Bible says, the Lord's curse is on the house of the wicked. ವಾಕ್ಯವು ಹೇಳುತ್ತದೆ, ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು, but he blesses the home of the righteous. ಆದರೆ ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. Many proverbs promises good things for the righteous and bad things for the wicked. ಜ್ಞಾನೋಕ್ತಿಗಳಲ್ಲಿ ಅನೇಕ ವಚನಗಳಲ್ಲಿ ನೀತಿವಂತರಿಗಾಗುವ ಒಳ್ಳೆಯದರ, ದುಷ್ಟರಿಗಾಗುವ ಕೆಟ್ಟದರ ವಿಷಯದಲ್ಲಿ ನೋಡುತ್ತೇವೆ. In Proverbs 13:25 the Bible says, the righteous eat to their heart's content, but the stomach of the wicked goes hungry. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಶಿಷ್ಟನು ಹೊಟ್ಟೆ ತುಂಬಾ ಉಣ್ಣುವನು, ದುಷ್ಟನ ಹೊಟ್ಟೆ ಹಸಿದಿರುವುದು ಎಂದು. And again in Proverbs 21:20 the Bible says, the wise store up choice food and olive oil. ಜ್ಞಾನೋಕ್ತಿಗಳು 21:20ನೇ ವಚನ ಹೇಳುತ್ತದೆ, ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯೂ ಶ್ರೇಷ್ಠ ಸಂಪತ್ತೂ ಇರುವವು. But fools gulp theirs down. ಆದರೆ ಜ್ಞಾನಹೀನನು ಇದ್ದದ್ದನ್ನೆಲ್ಲ ನುಂಗಿಬಿಡುವನು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. The Lord exalts the humble. ದೇವರು ದೀನನನ್ನು ಉನ್ನತಿಗೇರಿಸುತ್ತಾನೆ, but he is angry with the proud. ಅಹಂಕಾರಿಯ ಮೇಲೆ ದೇವರು ಸಿಟ್ಟಾಗುತ್ತಾನೆ. As David was so humble before the Lord, ದಾವೀದನು ತನ್ನ ಜೀವಿತದಲ್ಲಿ ದೇವರ ಮುಂದೆ ಬಹಳ ದೀನನಾಗಿದ್ದನು. as in 2 Samuel 7:8, 2 ಸಮುವೇಲ 7:8ನೇ ವಚನದಲ್ಲಿ ಬರೆಯಲ್ಪಟ್ಟಂತೆ, the Lord took David from the pasture, from tending the flock, and appointed him ruler over the people of Israel. ದೇವರು ಕುರಿಗಳ ಹಿಂದೆ ಹೋಗುತ್ತಿದ್ದ ದಾವೀದನನ್ನು ಇಸ್ರಾಯೇಲ್ಯರ ನಾಯಕನನ್ನಾಗಿ ನೇಮಿಸಿದ್ದನ್ನು ನೋಡುತ್ತೇವೆ. And so, as in 2 Samuel 7:18, King David went in, sat in prayer before the Lord and said, "Who am I, O Lord?" ಮತ್ತು 2 ಸಮುವೇಲ 7:18ನೇ ವಚನದಲ್ಲಿ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು ಹೀಗೆ ಹೇಳುತ್ತಾನೆ, ನಾನೆಷ್ಟರವನು? And what is my house? ನನ್ನ ಮನೆ ಎಷ್ಟರದು? That you have brought me this far. ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. The Lord remembered David as well as his household. ಹೌದು, ದೇವರು ದಾವೀದನನ್ನು ಅವನ ಮನೆತನವನ್ನು ನೆನಪಿಸಿಕೊಂಡನು. The Lord blessed the home of David. ದಾವೀದನ ಮನೆಯನ್ನು ದೇವರು ಆಶೀರ್ವದಿಸಿದನು. As in 2 Samuel 6:11. 2 ಸಮುವೇಲ 6:11ರಲ್ಲಿ ಬರೆಯಲ್ಪಟ್ಟಂತೆ, As Obed-Edom put the ark of the covenant in his house for 3 months, the Lord blessed him and all his household. ಯೆಹೋವನ ಮಂಜೂಷವು ಒಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇದ್ದದರಿಂದ ದೇವರು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. And again the Lord blessed the house of Martha. ಮತ್ತು ಮಾರ್ತಳ ಮನೆಯನ್ನು ಆಶೀರ್ವದಿಸಿದ್ದನ್ನು ನೋಡುತ್ತೇವೆ. Martha kept her home open for Jesus always. ಮಾರ್ತಳು ತನ್ನ ಮನೆಯನ್ನು ಯೇಸುವಿಗಾಗಿ ಸದಾ ತೆರೆದಿಟ್ಟಳು. Jesus too visited her home many times. ಅನೇಕ ಬಾರಿ ಯೇಸು ಅವರ ಮನೆಗೆ ಹೋದದ್ದನ್ನು ನೋಡುತ್ತೇವೆ. As Jesus entered into her home became a home, sweet home. ಯೇಸು ಆಕೆಯ ಮನೆಗೆ ಬಂದದ್ದರಿಂದ ಆಕೆಯ ಮನೆಯು ಸಂತೋಷದ ಮನೆಯಾಯಿತು. God blesses those who live a godly life. ದೈವಿಕ ಜೀವಿತವನ್ನು ನಡೆಸುವವರನ್ನು ದೇವರು ಆಶೀರ್ವದಿಸುತ್ತಾನೆ. Only God can transform a house into a home. ಮನೆ ಎಂಬ ಕಟ್ಟಡವನ್ನು ಮನೆಯನ್ನಾಗಿ ಮಾಡುವಾತನು ದೇವರಾಗಿದ್ದಾನೆ. He is the one who builds the house. ಮನೆಯನ್ನು ಕಟ್ಟುವಾತನು ದೇವರೇ ಆಗಿದ್ದಾನೆ. Dear friends, allow God to enter into your home too. ಸ್ನೇಹಿತರೆ, ನಿಮ್ಮ ಮನೆಗೂ ಕೂಡ ಯೇಸು ಪ್ರವೇಶಿಸಲು ಅವಕಾಶ ಮಾಡಿರಿ. Keep the word of God in your house. ದೇವರ ವಾಕ್ಯವನ್ನು ನಿಮ್ಮ ಮನೆಯಲ್ಲಿಡಿರಿ. Be humble before God. ದೇವರ ಮುಂದೆ ದೀನರಾಗಿರಿ. Just like David, as you confess your sins before God, God will be pleased with you and he will bless you and your household. ದೇವರ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. ದೇವರು ನಿಮ್ಮನ್ನು ನಿಮ್ಮ ಮನೆಯವರನ್ನು ಆಶೀರ್ವದಿಸುವನು. As in Acts 16:31 the Bible says, if you believe
you and your household will be saved. ಅಪೊಸ್ತಲ ಕೃತ್ಯಗಳು 16:31ನೇ ವಚನದಲ್ಲಿ ಯೇಸು ತಾನೇ ಹೇಳುತ್ತಾನೆ, ನಿನಗೆ ನಂಬಿಕೆ ಇದ್ದರೆ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ. As God begins to bless your home, just like David, you will be saying, Lord, who am I that you have blessed me? What is my house that you have brought me this far? ಹೀಗೆ ದೇವರು ನಿಮ್ಮನ್ನು ನಿಮ್ಮ ಮನೆಯವರನ್ನು ಆಶೀರ್ವದಿಸುವುದಾದರೆ ನೀವು ಕೂಡ ದಾವೀದನಂತೆ ಹೇಳುವಿರಿ, ನಾನು ಎಷ್ಟರವನು, ನನ್ನ ಮನೆ ಎಷ್ಟರದು, ನನ್ನನ್ನು ಈವರೆಗೆ ನೀನು ನಡೆಸಿದೆಯಲ್ಲ ಎಂದು. I know the Lord is going to bless you and your household in manifold measure. ದೇವರು ನಿಮ್ಮನ್ನು ನಿಮ್ಮ ಮನೆಯವರನ್ನು ಅತ್ಯಧಿಕವಾಗಿ ಆಶೀರ್ವದಿಸುವನೆಂದು ತಿಳಿದಿದೆ. And your home will become a home, sweet home. ಆಗ ನಿಮ್ಮ ಮನೆಯು ಆನಂದದ ಮನೆಯಾಗಿ ಮಾರ್ಪಡುವುದು. Lord Jesus, bless every household today. ತಂದೆಯೇ ಯೇಸುವೆ, ಪ್ರತಿ ಮನೆಯನ್ನು ನೀನು ಆಶೀರ್ವದಿಸು ಎಂದು ಬಿಡುತ್ತೇನೆ. Lord, not only their home, but then every person in their home, let them be blessed by your blessed loving hand. ಮನೆ ಮಾತ್ರವಲ್ಲದೆ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ನಿನ್ನ ಪ್ರೀತಿಯುಳ್ಳ ಹಸ್ತದಿಂದ ಆಶೀರ್ವದಿಸಲ್ಪಡಲಿ. Remember them, Lord. ಅವರನ್ನು ನೆನಪಿಸಿಕೋ ದೇವರೇ. Enable them to say, as for me and my household, we will serve the Lord. ಅವರು ಹೀಗೆ ಹೇಳಲಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂದು. Lord, build every home, Master. ಒಡೆಯನೇ, ಪ್ರತಿ ಮನೆಯನ್ನು ಕಟ್ಟು. No more division. ಇನ್ನು ವಿಭಜನೆಗಳು ಬೇಡ. No more misunderstanding. ಅಪಾರ್ಥಗಳು ಬೇಡ. No more sorrow in their family, Lord. ಕುಟುಂಬದಲ್ಲಿ ದುಃಖವು ಬೇಡ ದೇವರೇ. Lord, enter into their home. ಅವರ ಮನೆಯನ್ನು ನೀನು ಪ್ರವೇಶಿಸು. And turn every curse into a blessing. ಎಲ್ಲ ಶಾಪವು ಆಶೀರ್ವಾದವಾಗಿ ಮಾರ್ಪಡಲಿ. Every loss into gain. ಎಲ್ಲ ನಷ್ಟವು ಲಾಭವಾಗಿ ಪರಿವರ್ತಿಸಲಿ. Resurrect everything that is in their home, Lord. ಅವರ ಮನೆಯಲ್ಲಿರುವುದೆಲ್ಲವೂ ಪುನರುತ್ಥಾನವಾಗಲಿ. Let everything come alive. ಎಲ್ಲವೂ ಜೀವವನ್ನು ಪಡೆಯಲಿ. Let them have love. ಅವರು ಪ್ರೀತಿಯಲ್ಲಿರಲಿ. Joy. ಸಂತೋಷದಲ್ಲಿ. Peace in the family. ಕುಟುಂಬದಲ್ಲಿ ಸಮಾಧಾನ. Let your hand perfect every blessing upon them, Lord. ನಿನ್ನ ಹಸ್ತವು ಅವರ ಆಶೀರ್ವಾದಗಳನ್ನು ಪರಿಪೂರ್ಣ ಮಾಡಲಿ. Thank you, Jesus, for blessing them with all your heart. ಪೂರ್ಣ ಹೃದಯದಿಂದ ನೀನು ಅವರನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ. May the Lord bless your home and make it a sweet home. ದೇವರು ನಿಮ್ಮ ಮನೆಯನ್ನು ಆಶೀರ್ವದಿಸಲಿ, ಅದನ್ನು ಸಂತೋಷದ ಮನೆಯನ್ನಾಗಿಸಲಿ. ಕಳೆದುಕೊಳ್ಳಬೇಡಿ, इस मौके को मिस ना करें. ತವರ ಬಿಡಾದಿರ್ಗಲಿ, ಇದು ನಷ್ಟಪಡುತ್ತಿರುವುದು ನಿಶ್ಚಯ ಕಂಡಿ. ಹೌದು, 2025ರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ. Your sorrow will turn into joy. ವ್ಯತ್ಯಸ್ತ ಆಶೀರ್ವಾದ ಕೂಟ, ಭಾನುವಾರ ಜುಲೈ 13. Who is not able to walk, rise up and walk in Jesus' name. ವೀಲ್ ಚೇರ್ ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ ಚೇರ್ ಇಲ್ಲದೆ ನಡೆಯುತ್ತಿದ್ದಾನೆ. ಒಳ್ಳೆ ಫ್ರೀಯಾಗಿ ನಡೆಯುತ್ತಿದ್ದಾನೆ ಯೇಸುವಿನ ನಾಮದಲ್ಲಿ. We welcome you all on July 13th. ಜುಲೈ 13ಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. July 13th is a special day for me. ಜುಲೈ 13 ನನಗೋಸ್ಕರ ವಿಶೇಷ ದಿನವಾಗಿದೆ. That day the Lord anointed me with the Holy Spirit. I know God is going to fill you too. ಆ ದಿನ ಪವಿತ್ರಾತ್ಮನಿಂದ ನನ್ನನ್ನು ಅಭಿಷೇಕಿಸಿದರು, ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ. It is going to be a great day. ಅದು ಬಹಳ ದೊಡ್ಡ ದಿನವಾಗಲಿದೆ. There will be deliverance. ಅಲ್ಲಿ ಬಿಡುಗಡೆಗಳು ಉಂಟಾಗುವವು. Where the Spirit of the Lord, there is deliverance. ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. Come and be blessed. ಬನ್ನಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. We'll wait to pray with you. ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ. Come with all your friends and family. ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಅಲ್ಲಿ ಬನ್ನಿರಿ. ವ್ಯತ್ಯಸ್ತ ಆಶೀರ್ವಾದ ಕೂಟ, ಭಾನುವಾರ ಜುಲೈ 13 ಮಧ್ಯಾಹ್ನ 2 ಗಂಟೆಗೆ. ಸ್ಥಳ ಡಾಕ್ಟರ್ DGS ದಿನಕರನ್ ಕೇಂದ್ರ, ಕಾರುಣ್ಯ ನಗರ್, ಕೊಯಂಬತ್ತೂರ್. ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು. ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ, ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ. 9487846601. ಕುಟುಂಬವಾಗಿ ಬನ್ನಿರಿ.